ಒಂದಕ್ಕೆ ಅಷ್ಟೇ ಅವಕಾಶ. 9th ಸೆಕ್ಷನ್ ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ಇಬ್ಬರು ಸೇರಿ ಒಂದು ಮತಗಳನ್ನ ಹಾಕ್ಬೇಕು. ಚೇತನ್ ಆರ್ ಸೃಜನ್. ಆರ್ ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಇಲ್ಲ? 9th ಸೆಕ್ಷನ್ ಈ ಕಡೆ ಬನ್ನಿ. ಈಗ 9th ಸೆಕ್ಷನ್ ಈ ಕಡೆ ಬನ್ನಿ. 9th ಸೆಕ್ಷನ್ ಈ ಕಡೆ ಕೂತ್ಕೊಳ್ಳಿ. ಸಾಲ ಕೂತ್ಕೊಳ್ಳಿ. 9th ಸೆಕ್ಷನ್ ಸಾಲ ಕೂತ್ಕೊಳ್ಳಿ. 9th ಸೆಕ್ಷನ್ ಬಾಲಕರು ಮತ್ತು ಬಾಲಕಿಯರು ಇಬ್ರು ಕೂಡ ಏನ್ ಮಾಡ್ಬೇಕು? ಸೃಜನ್ ಅಥವಾ ಚೇತನ್ ಅವ್ರಿಗೆ ಏನ್ ಮಾಡ್ಬೇಕು? ಒಂದು ಓಟನ್ನ ಹಾಕ್ಬೇಕು. ನೆಕ್ಸ್ಟ್ 9C ಸೆಕ್ಷನ್. 9C ಸೆಕ್ಷನ್ ಅಲ್ಲಿ ಶ್ರವಣ್ ಪಟೇಲ್, ದರ್ಶನ್ ಎಲ್ಲಿದ್ದಾರೆ ಬನ್ನಿ. ಶ್ರವಣ್ ಪಟೇಲ್ ಶ್ರವಣ್ ಪಟೇಲ್ ಅಂಡ್ ದರ್ಶನ್ ಐದರಲ್ಲಿ ಆಯ್ಕೆ ಆಗಿರೋದು. ಬಾಲಕಿಯರಲ್ಲಿ ರೇಷ್ಮಾ ಮತ್ತು ನಾಗಲಕ್ಷ್ಮಿ. ರೇಷ್ಮಾ ಎಲೆಕ್ಷನ್ ನೋಡಿ. ನಾಗಲಕ್ಷ್ಮಿ ಇವತ್ತು ಆಬ್ಸೆಂಟ್ ಆಗಿದ್ದಾರೆ. ಆದರೆ ಪ್ರಜಾಪ್ರಭುತ್ವ ಆಬ್ಸೆಂಟಲ್ಲಿ ಪ್ರೆಸೆಂಟ್ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಮೋದಿ ಅವ್ರ ವಿರುದ್ಧ ನಿಂತಿದ್ರು, ರಾಹುಲ್ ಗಾಂಧಿ ವಿರುದ್ಧ ನಿಂತಿದ್ರು. ಒಬ್ಬ ಅಭ್ಯರ್ಥಿ ಅವರಲ್ಲಿ ಇರ್ಬೇಕಂತಿಲ್ಲ, ನಾಮಿನೇಷನ್ ಮಾಡ್ಬೇಕಾದ್ರೆ ಹೋಗ್ಬೋದು. ಅದೇ ರೀತಿಯಲ್ಲಿ ಈಗ 9C ಸೆಕ್ಷನ್ ಇಂದ ರೇಷ್ಮಾ, ನಾಗಲಕ್ಷ್ಮಿ, ದರ್ಶನ್, ಶ್ರವಣ್ ಪಟೇಲ್ 9C ಅವರೆಲ್ಲ ಎದುರು ಕೊಡುತ್ತಾರೆ. 9C ಅವರೆಲ್ಲ ಆ ಕಡೆ ಕೂತ್ಕೊಳ್ಳಿ. ಅಲ್ಲ ಓಕೆ ಬೇಗ. ನೀವು 9C ಸೆಕ್ಷನ್ ಅಲ್ಲಿ ಕೇವಲ 2 ಮತಗಳನ್ನ ಹಾಕ್ಬೇಕು. ಒಂದು ಬಾಲಕರಲ್ಲಿ ಹೆಸರು ಬರೀಬೇಕು, ಒಂದು ಬಾಲಕಿಯರದ್ದು. ಅರ್ಥ ಆಗ್ತಿದೆ ಹೇಳ್ತಿರೋದು? ಅರ್ಥ ಆಯ್ತಾ? ಇದನ್ನ 20 ರಿಪೀಟ್ ಮಾಡಲ್ಲ. ಒಂದು ಹುಡುಗಿನ ಹೆಸರು ಬರೀಬೇಕು, ಹುಡುಗಿ ಹೆಸರು ಬರಬೇಕು. 2 ಹುಡುಗನ ಹೆಸರು ಬರೆದ್ರೆ ವೋಟ್ ಕ್ಯಾನ್ಸಲ್ ಅಸಂತ ಆಗುತ್ತೆ. 2 ಹುಡುಗಿ ಹೆಸರು ಬರಲು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸೆಕ್ಷನ್ ನಲ್ಲಿ NDA ಅಯಾನ್ ಮತ್ತು ಹರೀಶ್ ಅಂತ ನಿಂತಿದ್ದಾರೆ. NDA ಸೆಕ್ಷನ್ ಅಲ್ಲೆಲ್ಲ ನಿಂತ್ಕೊಳ್ಳಿ, ಅಲ್ಲಿ ಕುತ್ಕೊಳ್ಳಿ. NDA ಸೆಕ್ಷನ್ ಅಲ್ಲಿ ನಿಮಗೆ ಅಯಾನ್ ಮತ್ತು ಹರೀಶ್ ಇವತ್ತಿನ ಸಂಸತ್ ಚುನಾವಣೆ ಮೊದಲ ಎಲ್ಲ ನಮ್ಮ ಶಾಲೆ ಪ್ರದೀಪ್ ಸರ್ ವೇದಿಕೆ ಬರ್ಬೇಕಂದ್ರೆ ವಿನಂತಿಸ್ಕೊಳ್ತೀನಿ. ಪ್ರದೀಪ್ ಸರ್ ಅದೇ ರೀತಿಯಲ್ಲಿ ಚುನಾವಣೆ ನಿಮಗೆಲ್ಲ ಗೊತ್ತಿದೆ. ಅದು ಗ್ರಾಮ ಪಂಚಾಯತ್ ಇರಲಿ, ಪ್ರಾಥಮಿಕ ಕೃಷಿ ಪತ್ತಿನ ಇರಲಿ, ಯಾವುದೇ ಇರಲಿ, ಚುನಾವಣೆ ಗ್ರಾಮ ಎಲೆಕ್ಷನ್ಸ್ ಪ್ರಕಾರ ನಡೆಯುತ್ತೆ. ಅದರಂತೆ ಈ ಒಂದು ಸಂಸತ್ ಚುನಾವಣಾಧಿಕಾರಿಯಾಗಿ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದಂಥ ಶ್ರೀಯುತ ಪ್ರದೀಪ್ ಸರ್ ಅವರು ಈ ಒಂದು ಕಾರ್ಯವನ್ನು ನಿರ್ವಹಿಸಬೇಕಂತಲ್ಲ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಶಾಲಾ ಸಂಸತ್ ಚುನಾವಣೆಯ ನೋಡಲ್ ಅಧಿಕಾರಿಗಳು ಆದಂತಹ ನಮ್ಮ ಶಾಲೆಯ ಸಮಗ್ರ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ಮೋಹನ್ ರಾಜ್ ಸರ್ ಅವರು ಕೂಡ ಈ ಒಂದು ಚುನಾವಣಾ ಸಹಾಯಕ ಅಧಿಕಾರಿಯಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮೆಲ್ಲ ಪ್ರೊಸೀಡಿಂಗ್ ಆಫೀಸರ್, ಪೋಲಿಂಗ್ ಆಫೀಸರ್ ಎಲ್ಲರೂ ಕೂಡ ನಾವು ಒಳಗಡೆ ಮುಗಿಸಂತ ಹೇಳ್ತಾ ನಮಗೆಲ್ಲ ತಿಳಿದಿದ್ದಾರೆ. ನಮಗೆಲ್ಲ ತಿಳಿದಿರುವಾಗ ಚುನಾವಣೆ ನಡೆದಿದ್ದರೆ ಚುನಾವಣಾ ವೀಕ್ಷಕರು ಅಂತ ಇರ್ತಾರೆ, ಅಬ್ಸರ್ವರ್ ಆ ಚುನಾವಣಾ ವೀಕ್ಷಕರಾಗಿ ನಮ್ಮ ಶಾಲೆಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾದಂತಹ ಬಸವರಾಜ್ ಸರ್ ಅವರು, ಮಹೇಶ್ ಕುಮಾರ್ ಅವರು ಯಾರು ಕೂಡ ಆಗಮಿಸಿದ್ದಾರೆ. ಅವರೇ ಈ ಒಂದು ಚುನಾವಣಾ ಪ್ರಕ್ರಿಯೆಯ ವೀಕ್ಷಕರಾಗಿ ಕಾರ್ಯನಿರ್ವಹಿಸಬೇಕಂತ
ವಿನಂತಿಸ್ಕೊಳ್ತಾ ಇದ್ದೀನಿ. ಈಗ ಚುನಾವಣೆ ಇವತ್ತು ನಮಗೆಲ್ಲ ಗೊತ್ತಿದೆ, 10th ಎಲ್ಲ ಇದೆ. ಈಗ ಅದು ಚುನಾವಣೆ